ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಗೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೊರಡ್ತಾ ಇದ್ದೆ ಅಮ್ಮನ ಮನೆಗೆ. ಮಗನ್ನ ಕರ್ಕೊಂಡು ಬಂದು ಪಾಪನ ಅಲ್ಲಿಗೆ ಕಳಿಸಿದ್ರಿಂದ ಅವಳು ಇರ್ತಾ ಇಲ್ಲ, ನೈಟೆಲ್ಲ ನಿದ್ದೆನೂ ಕೂಡ ಮಾಡ್ತಿಲ್ವಂತೆ. ಸೊ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಬಾ ಕರ್ಕೊಂಡು ಹೋಗುವಂತ. ಸ್ವಲ್ಪ ಅವಳಿಗೆ ಕೋಲ್ಡು ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆಯಂತೆ, ನೈಟು ನಿದ್ದೆ ಮಾಡ್ತಾ ಇಲ್ಲ. ಹಾಗಾಗಿ ಹೋಗಿ ಬರೋಣ, ಇವನನ್ನೇ ಬಿಟ್ಟು ಅವಳನ್ನು ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಮತ್ತು ನೆಕ್ಸ್ಟು ನನ್ನ 2 ಡೇಸಲ್ಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿದು ಒಂದು ಎಂಗೇಜ್ಮೆಂಟ್ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಸೊ ಹಾಗಾಗಿ ಇವನನ್ನ ಕರ್ಕೊಂಡೋಗಿ ಊರಿಗೆ ಬಿಟ್ಟು ಮಗಳನ್ನ ಕರ್ಕೊಂಡು ಅಲ್ಲಿಗೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಟ್ಟಿಗೆ ಅಮ್ಮನ ಮನೆಗೆ ಹೋಗಿ ಆಮೇಲೆ ಹಸ್ಬೆಂಡ್ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಸ್ವಲ್ಪ ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಫಂಕ್ಷನ್ ಅಂದಮೇಲೆ ಸ್ವಲ್ಪ ಸ್ಯಾರಿ ಇದೆಲ್ಲ ಹಾಕ್ಕೊಬೇಕು. ಬಟ್ ಇವನನ್ನು ಊರಿಗೆ ಹೋಗಬೇಕು, ಜೊತೆಗಳು ಕರ್ಕೊಂಡು ಹೋಗೋದ್ರಿಂದ ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ವ್ಲಾಗ್ನು ಕೂಡ ಶುರು ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗಬೇಕಾದ್ರೆ ಅಂದವೇ ಸುರುಚಿ ಅಂತ ಇಲ್ಲಿ ಸ್ವಲ್ಪ ಜಾಮ್ ಫೇಮಸ್ಸು ಬ್ರೆಡ್ಡಿಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ಒಂದು ಸಲ ಹೇಳಿದೆ, ಹಾಗೆ ಖಾಲಿ ಆಗಿತ್ತು ಅಂತ ಹೇಳಿ ಈ ಸಲ ತೊಗೊಂಡೋಗೋಣ ಅಂತ. ನನ್ನ ಮಗ ಫಂಕ್ಷನ್ ಅದಕ್ಕೆ ನಾನೇ ಬರ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ದ. ಸೊ ಅವ್ನು ಉಳಿಸ್ ಹೋಗಬೇಕು ಅಂತಂದರೆ ಅವ್ನಿಗೆ ಇಷ್ಟವಾಗಿರೋಂಥ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನೆಲ್ಲ ಕೂಡ ತೆಗೆದುಕೊಟ್ರೆ 1-2 ದಿನ ಇರ್ತಾನೆ ಖುಷಿಯಾಗಿ. ಸೊ ಜಾಮ್ ಬೇಕು ಅಂತ ಹೇಳ್ದ ಅಂತ ಹೇಳಿ ನಮ್ಮ ಊರಿಂದ ಸ್ವಲ್ಪ ಮುಂದೆ ಹೋಗಬೇಕು. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ಇಲ್ಲೆಲ್ಲ ಪ್ರತಿಯೊಂದು ಫ್ರೂಟ್ಸ್ದು ಕೂಡ ಸಪ್ರೇಟಾಗಿ ಜಾಮು ಸಿಗುತ್ತೆ. ನಾವು ತೊಗೊಂಡಿದ್ದು ಮಿಕ್ಸ್ಡ್ ಜಾಮು. ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಿಗೂ ಕೂಡ ಸಿಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡ್ವಿ. ನನ್ನ ಮಗ ಬರಬೇಕಾದ್ರೆ ಪಾಪ್ಕಾರ್ನ್ ಬೇಕು ಅಂತ ಹೇಳಿ 1-2 ಪ್ಯಾಕ್ನ ತೆಗೆಸ್ಕೊಂಡು ಬಂದಿದ್ದ. ಬಟ್ ಬಂದ ಮೇಲೆ ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ, ಇವಾಗಲೇ ಮಾಡಿಕೊಡು ಅಂತ ಹಠ ಮಾಡ್ತಿದ್ದ ಅಂತ ಹೇಳಿ ಸ್ವಲ್ಪ ಟೈಮ್ ಇದ್ದಂಗೂ ಆಗುತ್ತೆ. ಆ್ಯಂಡ್ ಅವನಿಗೂ ಕೂಡ ಪಾಪ್ಕಾರ್ನ ಮಾಡಿಕೊಟ್ಟು ಆಮೇಲೆ ಹೊರಡೋಣ, ಇಲ್ಲ ಅಂತಾನೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ ಅಂತ ಹೇಳಿ ಕ್ವಿಕ್ಕಾಗಿ ಪಾಪ್ಕಾರ್ನ ಮಾಡಿಕೊಟ್ಟೆ. ಸೊ ಇದನ್ನು ತುಂಬ ಜನ ನಾವು ಯೂಟ್ಯೂಬಲ್ಲೆಲ್ಲ ಹೊರಗಡೆ ನೋಡಿದಾಗ ಇದನ್ನು ಕುಕ್ಕರಲ್ಲಿ ಯೂಶ್ವಲಾಗಿ ಮಾಡಿ ತೋರಿಸ್ತಾರೆ. ಬಟ್ ಕುಕ್ಕರ್ ಇಲ್ಲ ಅಂದ್ರೂ ಕೂಡ ಈ ರೀತಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು. ಸೇಮ್ ಆ ಟೇಸ್ಟ್ ಹೇಗಿರುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ, ಡಿಫ್ರೆನ್ಸ್ ಏನೂ ಇರೋದಿಲ್ಲ. ನಾನು ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೆ. ಜಸ್ಟ್ ಪಾತ್ರೆನ ಬಿಸಿ ಆದಮೇಲೆ ನಾವು ತೊಗೊಂಡಿರೋಂಥ ಪಾಪ್ಕಾರ್ನ್ ಪ್ಯಾಕ್ನ ಓಪನ್ ಮಾಡಿ, ಅಲ್ಲೇ ಲಿಕ್ವಿಡ್ ಇರುತ್ತೆ, ಜೊತೆಗೆ ಮಸಾಲೆ ಇರೋದ್ರಿಂದ ಯಾವುದನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಸೊ ಬಿಸಿ ಆದಮೇಲೆ ಒಂದೊಂದಾಗಿ ಪಾಪ್ಕಾರ್ನು ಸಿಡಿಯುತ್ತೆ. ಆ ಟೈಮಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು 1-2 ನಿಮಿಷ ತುಂಬಾ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು 1-2 ನಿಮಿಷ ಕುಕ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿ ಈವನಾಗಿ ಕೂಡ ಪಾಪ್ಕಾರ್ನು ರೆಡಿ ಆಗುತ್ತೆ. ಎಲ್ಲೂ ಸೀದೋಗೋದಾಗಲಿ ಅಥವಾ ಸರಿಯಾಗಿ ಕುಕ್ ಆಗದೆ ಇಲ್ಲದೆ ಆಗಲಿ ಆ ರೀತಿ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಾಗಿ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಲ್ಲ, ಯಾವಾಗಲೂ ಪಾತ್ರೆಯಲ್ಲೇ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಭಾರವಾಗಿರೋ ಅಂಥದ್ದು ಯಾವುದಾದ್ರೂ ಒಂದು ಕಲ್ಲಾಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು ಇಟ್ಟು ಅಂತಂದರೆ 2 ಮಿನಿಟ್ಸಲ್ಲಿ ಇದು ಕ್ವಿಕ್ಕಾಗೂ ಕೂಡ ರೆಡಿ ಆಗುತ್ತೆ. ನಮ್ಮ ಮನೇಲಿ ನಾವು ಹೊರಗಡೆ ಈ ಥರ ಪ್ಯಾಕಲ್ಲಿ ತೊಗೊಂಡು ಬಂದು ತಿನ್ನೋದಕ್ಕಿಂತ ಸಡನ್ನಾಗಿ ಏನಾದರೂ ಬೇಕು ಅಂದಾಗ ಮಕ್ಕಳಿಗೆ ಹಸುವಾದಾಗ ಈ ರೀತಿ ಮಾಡಿಕೊಡ್ತು ಅಂತಂದರೆ ಕ್ವಿಕ್ಕಾಗೂ ಆಗುತ್ತೆ, ಜೊತೆಗೆ ಟೈಮು ಕೂಡ ಸೇವ್ ಆಗುತ್ತೆ. ನಾನು ಈ ರೀತಿ ಮಾಡ್ಕೊಂಡಿದ್ದೆ. ತುಂಬಾ ಈವನಾಗಿ ಚೆನ್ನಾಗಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಅಮ್ಮನ ಮನೇಲಿ ಹೆಚ್ಚು ಟೈಮ್ ಇರೋಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಬಂದಿದ್ದೆ ಈವ್ನಿಂಗು ಲೇಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಮಗನೂ ಕೂಡ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತಂದರೆ ಅವನು ಕೂಡ ಹಠ ಮಾಡೋಕ್ಕೆ ಶುರು ಮಾಡ್ತಾನಲ್ಲ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ನನ್ನ ಮಗ ಹೇಗೆ ಅಂತಂದರೆ ಹೋಗೋ ತನಕನೂ ಕೂಡ ಆರಾಮಾಗಿರ್ತಾನೆ. ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ ಅಂತ ಹೇಳಿ. ಸೊ ಹೋಗಬೇಕಾದ್ರೆ ಮಾತ್ರ ಅಳು ಶುರುವಾಗುತ್ತೆ, ನಾನು ಬರಬೇಕಲ್ಲ, ನಾನು ಬರ್ತೀನಿ, ನಾನು ಕರ್ಕೊಂಡೋಗಿ ಅಂತ. ಬಟ್ ಅಲ್ಲೇಯ್ತು ಹೋಯಿತು ಅಂತಂದರೆ ಇಬ್ಬರನ್ನು ಕೂಡ ನೋಡ್ಕೊಳಕ್ಕಾಗಲ್ಲ. ಸೊ ಹೆಂಗೋ ಕನ್ವಿನ್ಸ್ ಮಾಡಿ ಅವನನ್ನು ಅಲ್ಲೇ ಬಿಟ್ಟು ನಾವು ಹೊರಟ್ವಿ. ಆಲ್ಮೋಸ್ಟು ನಗರಕ್ಕೆ ರೀಚ್ ಆಗೋ ತನಕ 7 ಗಂಟೆನೇ ಏನೋ ಆಗಿತ್ತು. ಅಲ್ಲಿ ಇನ್ನೂ ಗಣೇಶನ ಬಿಟ್ಟಿರಲಿಲ್ಲ. ಸೊ ಹೋಗಿ ಅಲ್ಲೂ ಕೂಡ ಕೈ ಮುಗಿದು ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲೂ ಕೂಡ ಕೈ ಮುಗಿದು ದರ್ಶನ ಎಲ್ಲ ಮುಗಿಸ್ಕೊಂಡು ಅಂದವೇ ಹೋಗಬೇಕಾದ್ರೆ ನನಗೆ ಇನ್ನೇನು ಫಂಕ್ಷನ್ ಅಂತ ಹೇಳಿದ್ನಲ್ವ, ಸೊ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಅಂತ ಸ್ವಲ್ಪ ಬ್ಯಾಂಗಲ್ಸ್ ಬೇಕಿತ್ತು. ಆ್ಯಂಡ್ ಪಾಪುಗೆ ಮೇಯ್ನಾಗಿ ಕೈಗೆ ಬಳೆ ಹಾಕಿರಲಿಲ್ಲ, ಅವಳು ತುಂಬಾ ಹಾಳು ಮಾಡ್ಕೊಂಬಿಟ್ಟಿದ್ಲು. ಅವಳಿಗೆ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಬೇಕಿತ್ತು. ಆ್ಯಂಡ್ ನನಗೂ ಕೂಡ ಸ್ವಲ್ಪ ಬ್ಯಾಂಗಲ್ಸು ಮತ್ತು ಸ್ಟಿಕ್ಕರ್ಸ್ಗಳೆಲ್ಲ ಬೇಕಿತ್ತು. ಇಲ್ಲಿ ನಗರದಲ್ಲಿ ಅಷ್ಟೊಂದು ಗೊತ್ತಿಲ್ಲ ನನಗೆ. ಸೊ ಅಂದವೇ ಹೋಗಬೇಕಾದ್ರೆ 1-2 ಬ್ಯಾಂಗಲ್ಸ್ ಶಾಪ್ ಇತ್ತು, ಇಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಬಟ್ ಪಾಪುಗೆ
ಬ್ಲ್ಯಾಕ್ ಕಲರ್ದು ಬ್ಯಾಂಗಲ್ ಸಿಕ್ತು. ಬಟ್ ನನಗೆ ಅಷ್ಟೊಂದು ಇಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಪಾಪುಗಾದರೂ ಸಿಕ್ತಲ್ಲ, ಅವಳಿಗೆ ಮೇನಾಗಿ ಬೇಕಿತ್ತು ಅಂತ ಹೇಳಿ ತೊಗೊಂಡು. ಆ್ಯಂಡ್ ದೇವಸ್ಥಾನದ ಮುಂದೆನೇ ಹೋಗಬೇಕು, ಫೇಮಸ್ ಟೆಂಪಲ್ ಮುಂದೆನೇ. ಬಟ್ ಅಲ್ಲಿ ಗಣೇಶನ ಕೂರಿಸಿದ್ದಾಗ ಪಾರ್ಕ್ ಮಾಡಿ ಕೆಳಗಡೆ ಇಳಿದಿದ್ದರಿಂದ ಇಲ್ಲೂ ಕೂಡ ಪಾರ್ಕಿಂಗ್ ಎಲ್ಲ ಬೇಡ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲೇ ಕೈ ಮುಗಿದು ಹೊರಗಡೆಯಿಂದನೇ ಹೊರಟ್ವಿ. ಬಟ್ ನನ್ನ ಮಗಳು ಕೇಳ್ತಾ ಇರಲಿಲ್ಲ, ಏನಾದರೂ ತಿನ್ನಬೇಕಲ್ಲ, ಅದು ಬೇಕು, ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ಲು. ಸೊ ಏನಾದರೂ ತಿನ್ಕೊಂಡು ಹೋಗೋಣ, ಇನ್ನು ಟೈಮ್ 7:30 ಆಗಿಬಿಟ್ಟಿತ್ತು. ಸೊ ಇನ್ನು ಮನೆಗೆ ಹೋಯಿತು ಅಂತಂದರೆ ಅದನ್ನೇ ಕೇಳ್ತಿರ್ತಾಳೆ, ನಾನು ತಿನ್ನಬೇಕಿತ್ತು ಅಂತ. ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ಅವ್ರದ್ದು ಸ್ವಲ್ಪ ಹಠ ಜಾಸ್ತಿ, ಮತ್ತು ವಾಪಸ್ಸು ಕರ್ಕೊಂಡು ಬಂದು ತಿನ್ಕೊಂಡು ಹೋಗೋ ರೀತಿಯೆಲ್ಲ ಆಗ್ಬಿಟ್ಟಿದೆ. ನಿಮಗೆ ಗೋಬಿ ಬೇಕಾ? ಸೊ ಈಗ ನಗರಕ್ಕೆ ರೀಚ್ ಆಗಿದ್ದು ಒಂದು 7:15 ಆಗಿಬಿಟ್ಟಿದೆ. ಹಾಗೆ ನಾನು ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು ಗೋಬಿ ತಂದ್ಯಾ, ಸೊ ತಿನ್ಕೊಂಡು ಹೋಗಬೇಕು. ನಾಳೆ ಅರ್ಲಿ ಮಾರ್ನಿಂಗ್ಗೆ ಹೊರಡೋದ್ರಿಂದ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಬೆಳಿಗ್ಗೆಗೆ ಯಾವ ಬಟ್ಟೆ ಹಾಕ್ಕೊಳ್ಳೋದು, ಜೊತೆಗೆ ಪಾಪುಗೆ ಒಂದಷ್ಟು ಬೇಸಿಕ್ ಥಿಂಗ್ಸ್ಗಳು, ಈ ಡೈಪರ್ ಮತ್ತು ಅವ್ಳಿಗೆ ಸ್ವೆಟರು ಮತ್ತು ಒಂದಷ್ಟು ಎಕ್ಸ್ಟ್ರಾ ಕ್ಲಾತ್ಸ್ಗಳು ಅಲ್ಲೆಲ್ಲ ತೊಗೊಂಡೋಗೋ ಅಂಥದ್ದನ್ನೆಲ್ಲದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊಂಡು ಆಯಿತು. ಸೊ ನಾನು ಕೂಡ ಅಷ್ಟೇ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಯಾಕಂದರೆ ಫಂಕ್ಷನ್ ಇರೋದು ತುಮಕೂರಲ್ಲಿ. ತುಮಕೂರು ಸ್ವಲ್ಪ ಲಾಂಗ್ ಜರ್ನಿ ನಮ್ಮ ಚಾಮರಾಜನಗರದಿಂದ. ಬಟ್ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಅಮ್ಮ ಸಿಲ್ಕ್ ಸ್ಯಾರಿನೇ ಹಾಕ್ಕೊಂಡು ಹೋಗು ಅಂತ, ಹಾಗಾಗಿ ಸಿಲ್ಕ್ ಸ್ಯಾರಿನೇ ತೊಗೊಂಡು ಬಂದಿದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಇದು ಅಜ್ಜಿ ತಾತ ಕೊಡಿಸಿದ್ದು ಮದುವೆಗೆ, ಸೊ ಧಾರೆಗೆ ಅಂತ ಕೊಡಿಸಿದ್ದು. ಬಟ್ ಮಾವ ಕೊಡಿಸ್ತಾ ಅಂತ ಹೇಳಿ ಮಾವ ಕೊಡಿಸಿರೋ ಸ್ಯಾರಿನ ಧಾರೆಗೆ ಹಾಕ್ಕೊಂಡೆ. ಇದನ್ನು ಚೌಲ್ಟ್ರಿಗೇನೋ ಹೋಗಬೇಕಾದ್ರೆ ಹಾಕ್ಕೊಂಡಿದ್ದು. ಅದಾದಮೇಲೆ ನನಗೆ ನೆನಪೇ ಇಲ್ಲ, ನಾನು ಹಾಕೇ ಇಲ್ಲ ಅನಿಸುತ್ತೆ ಸ್ಯಾರಿ. ಸೊ ಇದನ್ನು ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಈ ಸ್ಯಾರಿ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ವರ್ಕು ಕೂಡ ಮಾಡಿಸಿದ್ದೀನಿ. ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಇದು. ಸೊ ಇದಾಯಿತು. ನನ್ನ ಮಗಳಿಗೆ ಬರ್ಡೇಗೆ ಅಂತ ಹೇಳಿ ಒಂದು ವೈಟ್ ಫ್ರಾಕ್ ತೊಗೊಂಡಿದ್ದೆ. ಸೊ ಚೆನ್ನಾಗಿ ಕಾಣುತ್ತೆ ಅವಳಿಗೆ ವೈಟು ಅಂತ ಹೇಳಿ ತೊಗೊಂಡಿದ್ದೀನಿ. ಆ್ಯಂಡ್ ಹಸ್ಬೆಂಡಿಗೆ ಇವಾಗ ರೀಸೆಂಟಾಗಿ ಬಟ್ಟೆ ತೊಗೊಂಡಿದ್ವಲ್ಲ, ಅದನ್ನೇ ಹಾಕೋತೀನಿ ಅಂತಂದರು. ನಾಳೆ ಆಲ್ಮೋಸ್ಟ್ ಒಂದು 4:30 ಮನೆ ಬಿಡಬೇಕು. ಸೊ ಇವಾಗ ಬೇಗ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಆದರೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ನಾಳೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾನು ಲಗೇಜ್ ಪ್ಯಾಕ್ ಮಾಡೋ ಅಷ್ಟರಲ್ಲಿ 10 ಆಗಿಬಿಟ್ಟಿತ್ತು. ಬಟ್ ಪಾಪು ಕೂಡ ಇನ್ನೂ ಮಲಗಿರಲಿಲ್ಲ. ಸೊ ಬೇಗ ಮಲ್ಕೊಬೇಕು ಅಂತ ಅಂದ್ಕೊಂಡೆ, ವಿಡಿಯೋನ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಊಟ ಮಾಡ್ಕೊಂಡು ಬಂದೆ. ಬಟ್ ಪಾಪು ಏನಾದರೂ ಮಲ್ಕೋತಿರ್ಲಿಲ್ಲ. ಸೊ ನಾನು ಕೂಡ ಒಂದಷ್ಟು ಪಾಪುಗಳಿಗೆ ಥಿಂಗ್ಸ್ಗಳನ್ನೆಲ್ಲ ತೊಗೊಂಡೋದನ್ನೆಲ್ಲ ಕೂಡ ಬೆಳಿಗ್ಗೆ ನೋಡ್ಕೊಳ್ಳೋಣ, ಇವತ್ತು ತುಂಬ ಟಯರ್ಡ್ ಆಗಿದೆ ಅಂತ ಹೇಳಿ ಹಾಗೆ ಎತ್ತಿಟ್ಟಿದ್ದೆ. ಬಟ್ ಪಾಪು ಮಲ್ಕೊಳ್ಳಿಲ್ಲ. ಸೊ ನನಗೂ ಕೂಡ ಅವಳು ಮಲ್ಗೋ ತನಕ ಟೈಮ್ ಇತ್ತು ಅಂತ ಹೇಳಿ ಒಂದೊಂದಾಗಿ ಇವಾಗಲೇ ಎತ್ತಿಟ್ಬಿಡೋಣ, ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಹೊರಡೋಕ್ಕೆ ನನಗೂ ಕೂಡ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲದನ್ನು ಕೂಡ ಒಂದೇ ಕಡೆ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ ನಾಳೆಗೆ ಪಾಪುಗೆ ಬೆಳಗ್ಗೆಗೆ ಏನೇನು ಹಾಕಬೇಕು, ಜೊತೆಗೆ ಅವಳಿಗೆ ಸರಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಹೇರ್ ಬೋ ಆಗಿರ್ಬೋದು, ಬೆಳಗ್ಗೆ ಸಮ್ ಟೈಮ್ ಹುಡುಕಿದ್ರೂ ಕೂಡ ಸಿಗಲ್ಲ. ಕಣ್ಮುಂದೆ ಇದ್ರೂ ಕೂಡ ಆ ಗಡಿ ಬಿಡಿಯಲ್ಲಿ ನನಗೆ ಸಿಗಲ್ಲ. ಒಂದೇ ಕಡೆ ಎತ್ತಿಟ್ಕೊಂಡ್ಬಿಟ್ರೆ ಅವಳೇನೂ ಕೂಡ ರೆಡಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲದನ್ನು ಕೂಡ ಒಂದೊಂದು ಕಡೆ ಒಂದೊಂದು ಪ್ಯಾಕಲ್ಲಿ ಮಾಡಿಟ್ಬಿಡೋಣ. ಆ ಪ್ಯಾಕ್ ಬೆಳಿಗ್ಗೆ ಎದ್ದ ತಕ್ಷಣ ತೊಗೊಂಡು ರೆಡಿ ಮಾಡ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅಂಡ್ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.